ಹಾಯ್ ಫ್ರೆಂಡ್ಸ್, ನಾನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಸ್ವಲ್ಪ ಮಡ್ಗೋದ್ಮೇಲೆ ಎಗ್ರೆಸ್ಗೆ ನೀನ್ ಕೈಲಿ ಹಿಡ್ಕೋಬೇಕಲ್ಲ, ಎಲ್ಲ ಅಷ್ಟು ಕೈ ನೋಡ್ಲಾ ಬಾಳ ಕಚ್ಬಿಡು. ಸ್ವಾರ್ಥಿಗೊಳ್ಕಲ್ಲ ಸಂಜೆ ಅವರು ನಿನ್ನೆ ಇದು ಮಾಡಲಿಲ್ಲ. ನಾನು ನಿನ್ನ ಫ್ರೆಂಡು. ಮೊಟ್ಟೆ ಎಲ್ಲ ಹೊಡೆದಾಕಿದ್ದೆ ಹೇಗ್ರಿ ಬರ್ತಾ ಇರ್ಬೇಕು. ಬರ್ತಾನೆ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಈಗ ಬರ್ತೆ ನೋಡು ದಾರಿಗೆ. ಈಗ ಇನ್ನು ನೆಕ್ಸ್ಟ್ ಸರಿಗೆ ಅದೇ ಸಾಕ್ಬಿಡು ಊರಿಲಿ ಅಂತಾನೆ ಆಗ್ತಿರೋದು. ಫ್ರೆಂಡ್ಸ್, ಒಲೆ ಪಕ್ಕದಲ್ಲಿ ಮಾಡ್ತಾ ಇದಾರೆ, ಒಲೆ ಮೇಲೆ ಮಾಡ್ತಾರ ಎಗ್ ರೈಸು. ನಾನು ಬಂದಾನೆ ಕೈ ಹಿಡಿದ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವ್ನ ಯಾವನ ಸೆಡೆ ನನ್ನ ಮಗ. ಹಿಂಗ್ ಬರ್ಬೇಕೇನೋ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಮ್ಮ ಪೆಪ್ಪರ್ ಫ್ರೈ ಅಂತ ಇನ್ನೂ ಬೇಯಬೇಕು ಅಂತದ. ದಮ್ ಕಟ್ಸಿ ಯಮ್ಮಿ ಫ್ರೆಂಡ್ಸ್. ಯಮ್ಮಿ ದರ್ಶನ್, ಹೇಗಿತ್ತು ಇವತ್ತಿನ ಊಟ? ಎಗ್ ರೈಸ್ ಮತ್ತೆ ಚಿಕನ್. ಎಗ್ ರೈಸ್ ಅಂತೂ ಸಖತ್ತಾಗಿತ್ತು, ಚಿಕನ್ ಗ್ರೇವಿನೂ ಅಷ್ಟೇ, ಎರಡು ಚೆನ್ನಾಗಿತ್ತು. ಕುಕ್ಕರಲ್ಲಿ ಬೇರೆ ತಗೋ ಹೋಗ್ತಿದ್ದೀರ. ಏನು ವೇಸ್ಟ್ ಆಗಬಾರ್ದು ಅಂತಲ್ಲ, ಇಲ್ಲಿ ಯಾವುದೋ ನಾಯಿ ಇರಲಿಲ್ಲ ಆ ಕಡೆ ಅಂತಂದ್ರೆ. ನೀನೇ ಇದ್ದಲ್ಲ ಮನೇಲಿ ಹಾಕಿ ತಿಂತೀರ ನೀವು. ಕೇಳಿ ಇವಾಗ. ರಾಘವರೇ, ನಿಮ್ದು ಏನಿಸ್ತು? ಸೇಮ್ ಅಮ್ಮ ಮಾಡಿದ ಥರನೇ ಇತ್ತು. ಇದು ಯಾರು ಬರೆದ ಕಥೆ